ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ 56,432 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಂದಿನ ಒಂದು ತಿಂಗಳಲ್ಲಿ ನೀವು ನೋಟಿಫಿಕೇಷನ್ಸ್ಗಳ ಸುರಿಮಳೆಯನ್ನು ನೋಡಬಹುದು. ಆದರೆ ಇಲ್ಲಿ ಎಲ್ಲ ಎಕ್ಸಾಮ್ಸ್ಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಹೋದ್ರೆ ಅಂದರೆ ಎಲ್ಲ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗಕೈತೀರ ಅಂದರೆ ಯಾವುದೇ ಎಕ್ಸಾಮನ್ನು ಕ್ಲಿಯರ್ ಮಾಡೋದು ಸಾಧ್ಯವಾಗುವುದಿಲ್ಲ. ಓಕೆ, ಸೊ ಎರಡು ದೋಣಿಗಳ ಮೇಲೆ ಕಾಲಿಡಬಾರ್ದು. ಸೊ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು, ನಿಮ್ಮ ಸ್ಟ್ರಾಟಜಿ ಯಾವ ರೀತಿಯಾಗಿರಬೇಕು ಈ ನೆಕ್ಸ್ಟ್ 1 ಮಂತ್ನಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡ್ತೀನಿ. ಯಾವ್ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗೋದಿದೆ ಅನ್ನೋದನ್ನು ಮೊದಲಿಗೆ ಚರ್ಚೆ ಮಾಡೋಣ. 400+ KS ಹೊಸ ನೋಟಿಫಿಕೇಷನ್ ಆಗೋದಿದೆ. 600+ PSI ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗೋದಿದೆ. 280ಕ್ಕೂ ಹೆಚ್ಚು ESI ಪೋಸ್ಟ್ಗಳಿಗೆ ನೋಟಿಫಿಕೇಷನ್ಸ್ ಆಗೋದಿದೆ. 1000 ಪಂಚಾಯಿತಿ ಸೆಕ್ರೆಟರಿ ಹುದ್ದೆಗಳಿವೆ. 500 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿವೆ. ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಆಫೀಸರ್ ಸುಮಾರು 1000 ಹುದ್ದೆಗಳಿವೆ. SDA FDA 1000 ಹುದ್ದೆಗಳು. ಸೊ ಹೀಗೆ ಸಾಕಷ್ಟು ಹೊಸ ಹುದ್ದೆಗಳ ನೋಟಿಫಿಕೇಷನ್ಗಳ ಸುರಿಮಳೆ ಇನ್ನು ನೆಕ್ಸ್ಟು 1 ತಿಂಗಳಿನಲ್ಲಿ ಆಗೋದಿದೆ. ಆದರೆ ನೀವು ಎಲ್ಲ ಎಕ್ಸಾಮ್ಸ್ಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ESI PSIಗೆ ಬೇಕಾದಂತಹ ರಿಕ್ವೈರ್ಮೆಂಟೇ ಬೇರೆ ಇದೆ. ಅದೇ ರೀತಿ KSಗೆ ಬೇಕಾದಂತಹ ರಿಕ್ವೈರ್ಮೆಂಟೇ ಬೇರೆ ಇದೆ. ಓಕೆ, ಗ್ರೂಪ್ ಸಿಗೆ ಬೇಕಾದಂತಹ ರಿಕ್ವೈರ್ಮೆಂಟ್ ಬೇರೆ ಇದೆ. PCಗೆ ಬೇಕಾದಂತಹ ರಿಕ್ವೈರ್ಮೆಂಟ್ ಬೇರೆ ಇದೆ. ಸೊ ಹಾಗಾಗಿ ನೀವು ಇಲ್ಲಿಯವರೆಗೆ ಯಾವ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಬಂದಿದ್ದೀರಲ್ಲ ಅದೇ ಎಕ್ಸಾಮನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರಂದರೆ, ಅದೇ ಹುದ್ದೆಗಳಿಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರಂದರೆ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋದು ತುಂಬ ಈಸಿ ಆಗ್ತದೆ. ಉದಾಹರಣೆಗೆ ನೀವು ಇಲ್ಲಿಯವರೆಗೆ ಪೊಲೀಸ್ ಎಕ್ಸಾಮ್ಗೆ, PC ಎಕ್ಸಾಮ್ಸ್ಗೆ, PSI ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಬಂದಿದ್ರಿ. ಒಂದು ಹಳೆ 2 ನೋಟಿಫಿಕೇಷನ್ಸ್ಗಳಲ್ಲಿ ಸ್ವಲ್ಪರಲ್ಲಿನೇ ನಿಮ್ಮ ಸೆಲೆಕ್ಷನ್ ಉಳಿದಿತ್ತಂದರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟದ ಹುದ್ದೆಗಳಿಗೆ ಎಕ್ಸಾಮ್ಸ್ಗಳಿಗೇ ಪ್ರಿಪ್ರೇಷನನ್ನು ಮಾಡಿ. ಅದನ್ನು ಬಿಟ್ಟು FDA ಕರ್ದ ಅಂತೇಳಿ ಇಮಿಡಿಯೇಟಾಗಿ PSI ಎಕ್ಸಾಮ್ನಿಂದ FDಗೆ ಸ್ವಿಚ್ ಆಗೋದಕ್ಕೆ ಹೋಗಬೇಡಿ. ಯಾಕಂದರೆ PSI ಎಕ್ಸಾಮ್ನಲ್ಲಿ ನೀವು ಈಗಾಗಲೇ essay ಪ್ರಾಕ್ಟೀಸ್ ಮಾಡಿರ್ತೀರಾ, ಭಾಷಾಂತರ ಪ್ರಾಕ್ಟೀಸ್ ಮಾಡಿರ್ತೀರಾ, ಪ್ರಿಸಿ ರೈಟಿಂಗ್ ಮಾಡಿರ್ತೀರಾ. ಬಟ್ ಇಮಿಡಿಯೇಟಾಗಿ ನೀವು FDಗೆ ಸ್ವಿಚ್ ಆದರೆ ಅಂದರೆ FDನಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂಥೇಳಿ ಬರ್ತದೆ. ಈ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕನ್ನಡ ಗ್ರಾಮರ್ ರೆಡಿ ಆಗಬೇಕು, ಇಂಗ್ಲೀಷ್ ಗ್ರಾಮರ್ ರೆಡಿ ಆಗಬೇಕು, ಮತ್ತು ಕಂಪ್ಯೂಟರ್ಗೆ ರೆಡಿ ಆಗಬೇಕು. ಸೊ ಇದನ್ನೆಲ್ಲ ನೀವು ರೆಡಿ ಮಾಡ್ತಾ ಕುಳಿತೀರಂದ್ರೆ ಅಂದರೆ ನಿಮ್ಮದು PSI ಪ್ರಿಪರೇಷನ್ನಲ್ಲಿನ ಪೇಪರ್ 1 ಹಿಂದೆ ಉಳಿತದ. ಅದರ ಜೊತೆಗೆ ಮತ್ತೆ ನೀವು ಫಿಸಿಕಲ್ ಸಹ ಮಾಡಬೇಕಾಗುತ್ತದೆ PSIನಲ್ಲಿ, ESIನಲ್ಲಿ. ಸೊ ಹಾಗಾಗಿ ನೀವು ಕುಳಿತು ಡಿಸೈಡ್ ಮಾಡಿ ಯಾವ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಂಥೇಳಿ. ಒಂದು ವೇಳೆ 2 ದೋಣಿಗಳ ಮೇಲೆ ಕಾಲಿಟ್ರಂದ್ರೆ ನೀವು ಆ ದಡನೂ ಸೇರೋದಕ್ಕಾಗೋದಿಲ್ಲ, ಈ ದಡನೂ ಸೇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾವ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಒಂದು ಸಮಯವನ್ನು ಕೊಟ್ಟು ಚೆನ್ನಾಗಿ ವಿಚಾರ ಮಾಡಿ ಅದನ್ನು ಡಿಸೈಡ್ ಮಾಡಿ. ಸೊ ಈಗ ನೆಕ್ಸ್ಟು ನೋಟಿಫಿಕೇಷನ್ಸ್ಗಳು ಆಗುವವರೆಗೆ ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು. ಓಕೆ, ಇನ್ನು ಮುಂದೆ 1 ತಿಂಗಳಿನಲ್ಲಿ ಎಲ್ಲ ನೋಟಿಫಿಕೇಷನ್ಸ್ಗಳಾಗೂ ಇದ್ದಾವೆ ಅಂತ ಹೇಳಿದೆ. ನೀವೇನಾದರೂ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ಸೈಮಲ್ಟೇನಿಯಸ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂದರೆ ಸೊ ನಿಮಗಿನ್ನೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಯಾವ ನೋಟಿಫಿಕೇಷನ್ ಯಾವಾಗ ಆಗ್ತದೆ, ಯಾವಾಗ ಎಕ್ಸಾಮ್ ಇರ್ತದೆ ಅಂಥೇಳಿ. ಸೊ ಹಾಗಾಗಿ ಈ ನೆಕ್ಸ್ಟ್ 1 ಮಂತನ್ನು ನೀವು ಕಾಮನ್ ಸಬ್ಜೆಕ್ಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ, ಸೊ ಈ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ನೀವು AE ಬರೀರಿ, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಅಗ್ರಿಕಲ್ಚರ್ ಆಫೀಸರ್, ESI PSI KS, ಪಂಚಾಯತ್ ಸೆಕ್ರೆಟರಿ, FDA SDA ಈ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕಾಮನ್ ಆಗಿ ಒಂದು ಪೇಪರ್ ಇರ್ತದೆ. ಅದನ್ನೇ ಜನರಲ್ ಸ್ಟಡೀಸ್ ಪೇಪರ್ ಅಂತ ಹೇಳಿ ಕರಿತೀವಿ. ಈ ಜನರಲ್ ಸ್ಟಡೀಸ್ ಪೇಪರ್ನಲ್ಲಿ ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಎನ್ವಿರಾನ್ಮೆಂಟ್, ಸೊ ಹೀಗೆ ಕಾಮನ್ ಸಬ್ಜೆಕ್ಟ್ಸ್ಗಳು ಬಂದೇ ಬರ್ತವೆ. ಸೊ ಈ ನೀವು 1 ಮಂತ್ನಲ್ಲಿ ಈ ಜನರಲ್ ಸ್ಟಡೀಸ್ ಪೇಪರನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅದನ್ನು ರಿವಿಷನ್ ಮಾಡಿ ಒಂದು ಹಂತಕ್ಕೆ ತಂದಿಟ್ಕೊಳ್ಳಿ. ಅದಾದ ನಂತರ ಯಾವ ನೋಟಿಫಿಕೇಷನ್ ಆಗ್ತದಲ್ಲ ಆ ಒಂದು ಎಕ್ಸಾಮನ್ನು ಟಾರ್ಗೆಟ್ ಮಾಡೋರಂತೆ. ಓಕೆ, ಸೊ ಒಂದು ವೇಳೆ ಒಂದೇ ತಿಂಗಳಲ್ಲಿ 2 ಎಕ್ಸಾಮ್ಸ್ಗಳು ಬಂದು ಅಂದರೆ 2 ಬರೆಯೋದಕ್ಕೆ ಹೋಗಬೇಡಿ, 2 ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಡಿ.
ಓಕೆ. ಸೊ ನಾನು ಈ 402 ಎಕ್ಸಾಮ್ಸನ್ನು ಬರೆಯುವ ಸಂದರ್ಭದಲ್ಲಿ CTI ಸಹ ನೋಟಿಫಿಕೇಶನ್ ಆಗಿತ್ತು. ಸೊ ನಾನು ಈಗಾಗಲೇ ಈ PSI ಎಕ್ಸಾಮ್ಗೆ ಪೇಪರ್ 1 ಪ್ರಿಪ್ರೇಷನ್ ಮಾಡಿದ್ದೆ, GS ಸ್ಟಡಿ ಮಾಡಿದ್ದೆ. ಸೊ ಹಾಗಾಗಿ ನಾನು PSI ಎಕ್ಸಾಮನ್ನು ಟಾರ್ಗೆಟ್ ಮಾಡಿ CTI ಎಕ್ಸಾಮನ್ನು ಬಿಟ್ಟುಬಿಟ್ಟೆ. ಒಂದು ವೇಳೆ ನಾನು ಏನಾದರೂ ಅದೇ ಸಮಯದಲ್ಲಿ CTI ಎಕ್ಸಾಮ್ಗೂ ಟಾರ್ಗೆಟ್ ಮಾಡಿದ್ನಿ ಅಂದರೆ ಆವಾಗ ಕಮ್ಯುನಿಕೇಷನ್ ಪೇಪರ್ಗೆ ರೆಡಿ ಆಗಬೇಕಾಗ್ತಿತ್ತು. ಕಮ್ಯುನಿಕೇಷನ್ ಪೇಪರ್ಗೆ ಟೈಮ್ ಕೊಟ್ರಂದರೆ ಇಲ್ಲಿ GS ಎಂದು ಉಳಿತದ. ಸೊ ಹಾಗಾಗಿ ಒಂದೇ ಎಕ್ಸಾಮನ್ನು ಟಾರ್ಗೆಟ್ ಮಾಡಿ ಅದಕ್ಕೆ ಮಾತ್ರ ಪ್ರಿಪ್ರೇಷನನ್ನು ಮಾಡಿ. ನೀವು ಏನಾದರೂ ಸೈಮಲ್ಟೇನಿಯಸ್ಲಿ 2 ಎಕ್ಸಾಮ್ಸ್ಗಳನ್ನು ರೆಡಿ ಆಗೋದಕ್ಕೆ ಹೋದ್ರೆ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಸಮಯವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದ. ಸಮಯ ಡಿಸ್ಟ್ರಿಬ್ಯೂಟ್ ಆಯ್ತಂದರೆ ಓಕೆ, ಸೊ ನೀವು ಎಕ್ಸಾಮ್ನ ಕಟ್ ಆಫ್ಗೆ ಸಮೀಪ ಹೋಗ್ತೀರಿ, ಆದರೆ ಸೆಲೆಕ್ಷನ್ ಆಗೋದಿಲ್ಲ. ಓಕೆ, ಸೊ ನಿಮ್ಮದು ಒಂದೇ ಮಾರ್ಕ್ಸ್ನಿಂದ ಉಳಿದ್ರು ಉಳಿದಂತೆಯೇ, 2 ಮಾರ್ಕ್ಸ್ನಿಂದ ಉಳಿದ್ರು ಉಳಿದಂತೆಯೇ. ಸೊ ಅಂತಹ ಒಂದು ಮಿಸ್ಟೇಕನ್ನು ಅವಾಯ್ಡ್ ಮಾಡಿ. ಓಕೆ, ಕಾಮನ್ ಆಗಿ ಯಾವ್ಯಾವ ಎಕ್ಸಾಮ್ಸ್ಗೆ ಒಂದೇ ರೀತಿಯ ಪೇಪರ್ಸ್ಗಳಿದಾವಲ್ಲ ಅವನ್ನ ಐಡೆಂಟಿಫೈ ಮಾಡಿ ಅವನ್ನೇ ಟಾರ್ಗೆಟ್ ಮಾಡಿ. ಉದಾಹರಣೆಗೆ ನಿಮ್ಮದು ಹೈಟ್ ಬರ್ತಿರ್ಲಿಲ್ಲ ಅಂದರೆ, ಓಕೆ, ನಿಮಗೆ ಓಡೋದಕ್ಕೆ ಸ್ಟೆಮಿನಾ ಇರಲಿಲ್ಲ ಅಂದರೆ ನೀವೇನು ಮಾಡ್ಬೋದು, ಗ್ರೂಪ್ ಸಿ ಎಕ್ಸಾಮನ್ನು ಟಾರ್ಗೆಟ್ ಮಾಡ್ಬೋದು. ಈ ಗ್ರೂಪ್ ಸಿ ಅಂದರೆ ಅದರಲ್ಲಿ FD ಬಂತು, SDA ಬಂತು. ಓಕೆ, ಅದ್ರ ಜೊತೆಗೆ ಈ ವಿಲೇಜ್ ಅಕೌಂಟೆಂಟ್. ಸೊ ಇದರಲ್ಲಿ ಎಲ್ಲ ಪ್ಯಾಟರ್ನ್ ಒಂದೇ ಇದೆ. ಒಂದು ಕಮ್ಯುನಿಕೇಷನ್ ಪೇಪರ್ ಇದೆ, ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್ ಇದೆ. ಸೊ ಇದೆಲ್ಲ ಒಂದು ಸೆಟ್ ಆಗ್ತದ. ಸೊ ನೀವು ಇದನ್ನು ಪ್ರಿಪ್ರೇಷನ್ ಮಾಡಬೇಕು. ಅದೇ ರೀತಿಯಾಗಿ ನೀವೇನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಡ್ತಾ ಇದ್ದೀರಿ ಅಂದರೆ ESI ಮತ್ತು PSI ಈ ಎರಡಕ್ಕೂ ಒಂದೇ ರೀತಿಯ ಪ್ಯಾಟರ್ನ್ ಅದ. ಸೊ ನೀವು ಅದನ್ನು ಟಾರ್ಗೆಟ್ ಮಾಡಬಹುದು. ಸೊ ಹೀಗೆ ಯಾವ್ಯಾವ ಕಾಮನ್ ಪ್ಯಾಟರ್ನ್ ಇರ್ತಕ್ಕಂತಹ ಹುದ್ದೆಗಳಿದಾವಲ್ಲ ಅವುಗಳನ್ನು ಟಾರ್ಗೆಟ್ ಮಾಡಿ. ಸೊ ಒಂದು ಎಕ್ಸಾಮ್ಗೆ ರೆಡಿ ಆದ್ರಂದ್ರೆ, ಒಂದು ಹುದ್ದೆಗೆ ರೆಡಿ ಆದ್ರಂದ್ರೆ ಇನ್ನೊಂದು ಹುದ್ದೆಗೆ ರೆಡಿ ಆದಂತೆ. ಓಕೆ, ಸೊ ಆ ರೀತಿಯಾಗಿರ್ತಕ್ಕಂಥ ಕಾಮನ್ ಪ್ಯಾಟರ್ನ ಐಡೆಂಟಿಫೈ ಮಾಡಿ ನಿಮ್ಮ ಪ್ರಿಪ್ರೇಷನನ್ನು ಮಾಡಿಕೊಳ್ಳಿ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ನೆಕ್ಸ್ಟ್ 1 ಮಂತ್ನಲ್ಲಿ ನೋಟಿಫಿಕೇಷನ್ಸ್ಗಳಾಗುವಿವೆ. ಸೊ ಹಾಗಾಗಿ ನೀವು ಮೊದಲಿಗೆ ಜನರಲ್ ಸ್ಟಡೀಸ್ ಪೇಪರನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮದು AE ಆಯ್ತಂದರೆ ಓಕೆ, ಟೆಕ್ನಿಕಲ್ ಪೇಪರನ್ನು ರೆಡಿಯಾಗಿ. PSI ಎಕ್ಸಾಮ್ ನೋಟಿಫಿಕೇಷನ್ ಆಯ್ತಂದರೆ ಈ ಫಸ್ಟ್ ಪೇಪರ್ ಬರ್ತದಲ್ಲ, ಪ್ರಿಸಿ ರೈಟಿಂಗ್, ಎಸ್ಸೆ ರೈಟಿಂಗ್ ಮತ್ತು ಭಾಷಾಂತರ, ಇದಕ್ಕೆ ರೆಡಿಯಾಗಿ. ಓಕೆ, ಒಂದು ವೇಳೆ VA ಆಯ್ತಂದರೆ ನೀವು ಕಮ್ಯುನಿಕೇಷನ್ಗೆ ಪೇಪರ್ಗೆ ರೆಡಿಯಾಗಿ. ಸೊ ಈ ರೀತಿಯಾಗಿ ಒಂದು ಪ್ರಾಪರ್ ಪ್ಲಾನಿಂಗನ್ನು ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ. ಮತ್ತು ಇನ್ನೊಂದು ನಿಮಗೆಲ್ಲರಿಗೂ ಒಂದು ಸಜೆಷನ್ನ ನೀಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಈ ಫೀಲ್ಡ್ನಲ್ಲಿ ಯಾರ್ಯಾರು ಈಗಾಗಲೇ 2, 3, 4 ವರ್ಷಗಳಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ಲ ಅವರಿಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. 56,000 ಹುದ್ದೆಗಳ ಸುವರ್ಣ ಅವಕಾಶ. ಇದರಲ್ಲಿ ಏನಾದರೂ ನೀವು ಉಳಿದ್ರಂದರೆ ಮುಂದೆ ಹೊಸ ನೋಟಿಫಿಕೇಷನ್ಸ್ಗಳಾಗಿ ಓಕೆ ನಿಮ್ಮ ಸೆಲೆಕ್ಷನ್ ಆಗಬೇಕಂದ್ರೆ ಆ ಕತೆ ದೂರ ಇದೆ. ಸೊ ಹಾಗಾಗಿ ಈ ನೋಟಿಫಿಕೇಷನ್ಸ್ಗಳಲ್ಲಿಯೇ ನಿಮ್ಮ ಸೆಲೆಕ್ಷನ್ ಆಗುವಂತೆ ನೋಡಿಕೊಳ್ಳಿ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮಗೇನಾದರೂ ನನ್ನಿಂದ ಮತ್ತೆ ಗೈಡೆನ್ಸ್ ಬೇಕಾಗಿತ್ತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ನಾನು ಅದರ ಕುರಿತಂತೆ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೈನ್.